ಗೈಸ್ ಕಿಪ್ಪಿ ಕೀರ್ತಿದ್ ಬ್ರೇಕಪ್ ಆಗಿದೆ ಅಂತ ಹೇಳಿ ನಮ್ಮ ಹುಡುಗ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ. ಇವನೇ ಅವನು. ಸಚಿನ್ ಇದು ನಿನಗೆ ನ್ಯಾಯನ ಸಚ್ಚು? 1 ಮಂತ್ ಬ್ಯಾಕ್ ನನ್ನ ಇನ್ಸ್ಟಾಗ್ರಾಮ್ ಫೀಡ್ ಈ ತರ ಇತ್ತು. ಜನರೇ, ನಾನು ಯಾರನ್ನ ಮೀಟ್ ಮಾಡಿದೀನಿ ಗೊತ್ತಾ? ನಮ್ಮ ಬಾಯ್ ಫ್ರೆಂಡ್ ಮುತ್ತುನ ಮೀಟ್ ಮಾಡಿದೀನಿ. ಸೊ ಎಲ್ಲಾರು ಕೇಳ್ತಾ ಇದ್ರಿ, ಅಕ್ಕ ನಿಮ್ ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅಂತೆಲ್ಲ ಕೇಳ್ತಾ ಇದ್ರಿ. ಇವಾಗ ಹೇಳ್ತಾ ಇದೀನಿ ನೋಡಿ ಜನರೇ, ಓಕೆನಾ? ನನಗ್ ಲವ್ ಸ್ಟೋರಿ ಇಲ್ಲ ಅಂದ್ರೂ ಇವ್ರ ಲವ್ ಸ್ಟೋರಿ ಕೇಳ್ಕೊಂಡು ಖುಷಿಯಾಗಿದ್ದೆ ನಾನು. ಆದ್ರೆ ಇವತ್ತು ಅಚಾನಕವಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಹಾಯ್ ಜನರೇ, ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಈ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಆಘಾತ ಆಯ್ತು. ನಾನು ಇವ್ರನ್ನ ಆದರ್ಶವಾಗಿ ತಗೊಂಡು ಒಂದ್ ಲವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಲೈಕ್ ನಾವು ಬೇರೆ ಆದೇಶವಾಗಿರ್ಬೇಕು. ಎಲ್ಲ ಹೇಳ್ತಾರೆ ಲವ್ ಮಾಡಿದ್ರೆ ಬ್ರೇಕಪ್ 1 year 2 year ಅಷ್ಟೇ ಇರ್ತಾರೆ, ಇಲ್ಲ 5 days 6 days ಅಷ್ಟೇ ಇರ್ತಾರೆ. ಬಟ್ ನಮ್ದು ಫೇಕ್ ಲವ್ ಅಲ್ಲ. ನಮ್ದು ಅಂದ್ರೆ ಮನ್ಸ್ ನೋಡಿ ಇಷ್ಟಪಟ್ಟಿರೋದು. ನಾನು ಮನಸ್ ನೋಡಿ ಒಂದ್ ಒಳ್ಳೆ ಹುಡುಗಿನ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವ್ರ ನಂಗೆ ಮೋಸ ಮಾಡ್ಬಿಟ್ಟ. ಯಾರ್ ಸಿಗ್ತಾರೆ ಹೇಳಿ ಇಂತ ಹುಡುಗಿರು? ಎಲ್ಲದಕ್ಕೂ ಆಗಿದೀನಿ, ಅವ್ನ ಜೊತೆ ಎಲ್ಲದಕ್ಕೂ ನಿಂತಿದೀನಿ. ಇಷ್ಟೆಲ್ಲ ಮಾಡಿದ್ರು ದೇವ್ರು ಅವಳಿಗೆ ಮೋಸ ಮಾಡ್ಬಿಟ್ಟ. ನಾನು ಕರ್ನಾಟಕದ ಜನತೆ ಪರವಾಗಿ ಅವಳು ಬ್ರೇಕಪ್ ಆಗಿರೋ ರೀಸನ್ ನ ಸಿಬಿಐಗೆ ಒಪ್ಸಿ ಕಂಡಿಡಿಬೇಕು ಅಂತ ಗೌರ್ಮೆಂಟ್ ಹತ್ರ ಕೇಳ್ಕೊತಾ ಇದ್ದೀನಿ. ಆದ್ರೂ ಕಿಪ್ಪಿ ಅಂತ ಹುಡುಗಿಗೆ ನಿಮ್ ಗ್ರೂಪ್ ಅಲ್ಲೊಬ್ಬ ಒಳ್ಳೆ ಹುಡುಗ ಇದ್ದೇ ಇರ್ತಾನೆ. ಶೇರ್ ಮಾಡಿ ಅವನ್ಗೆ. ಇದನ್ಯಾರು ಸೀರಿಯಸ್ ಆಗಿ ತಗೋಬೇಡಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ.